ವೈಯಕ್ತಿಕ ವಿಚಾರಕ್ಕೆ ರೋಷಾವೇಶ ಎಲ್ಲವೂ ಹೊರಗೆ ಬರ್ತಾ ಇದೆ. ಹೌದು ಮೇಡಮ್, ಈಗ ನೋಡಿ ದೃಶ್ಯ ವರದಿಯಲ್ಲಿ ನಾನು ನೋಡಿದೆ, ಲಕ್ಷ್ಮೀ ಹೆಬ್ಬಾಳ್ಕರ್ ಏನ್ ಪದ ಬಳಕೆ ಮಾಡಿದ್ದಾರೆ ಸಿಟಿ ರವಿ ಮೇಲೆ, ಅದು ಕೂಡ ಖಂಡನಾರ್ಹ. ಈಗ ನಾವು ಕೇಳಿದೀವಿ ಅದನ್ನ, ಆದ್ರೆ ಸಿಟಿ ರವಿ ಅವ್ರು ಏನ್ ಹೇಳಿದ್ದಾರೆ ಅಂತ ಯಾರಿಗೂ ಕೂಡ ಗೊತ್ತಿಲ್ಲ. ಸಿಟಿ ರವಿ ಅವರೇ ಕೂಡ ಹೇಳಿದ್ದಾರೆ ನಾನು ಆ ರೀತಿ ಪದ ಬಳಕೆ ಮಾಡಿಲ್ಲ. ಅದು ಕೂಡ ಅಲ್ಲಿ ಏನು ಆಡಿಯೋ ಇರ್ಬೋದು, ವಿಡಿಯೋ ಇರ್ಬೋದು, ಪರಿಶೀಲನೆ ಆಗ್ಬೇಕು. ಪರಿಶೀಲನೆ ಆದ ನಂತರ ಅವ್ರ ರೆಕಾರ್ಡಿಂಗ್ ಅಲ್ಲಿ ಇರುತ್ತೆ, ಪರಿಶೀಲನೆ ಆಗ್ಬೇಕು. ಪರಿಶೀಲನೆ ನಂತರ ಕಾನೂನು ಕ್ರಮ ಕೈಗೊಳ್ಳಬೇಕಾಗುತ್ತೆ. ಇವತ್ತು ನೋಡಿ ಸಿಟಿ ರವಿ ಅವರು ಸುವರ್ಣ ಸೌಧದಿಂದ ಹೊರಗಡೆ ಬಂದ ನಂತರ ಲಕ್ಷ್ಮೀ ಬೆಂಬಲಿಗರು ಊಟಗಳು ಅವರ ಮೇಲೆ ಹಲ್ಲೆಗೆ ಪ್ರಯತ್ನ ಮಾಡಿದ್ದಾರೆ. ಇದು ಕೂಡ ಖಂಡನೀಯವಾದದ್ದು. ವೈಯಕ್ತಿಕ ವಿಚಾರಕ್ಕೆ ರೋಷಾವೇಶ ಎಲ್ಲವೂ ಹೊರಗೆ ಬರ್ತಾ ಇದೆ. ಹೌದು ಮೇಡಮ್, ಈಗ ನೋಡಿ ದೃಶ್ಯ ವರದಿಯಲ್ಲಿ ನಾನು ನೋಡಿದೆ, ಲಕ್ಷ್ಮೀ ಹೆಬ್ಬಾಳ್ಕರ್ ಏನ್ ಪದ ಬಳಕೆ ಮಾಡಿದ್ದಾರೆ ಸಿಟಿ ರವಿ ಮೇಲೆ, ಅದು ಕೂಡ ಖಂಡನಾರ್ಹ. ಈಗ ನಾವು ಕೇಳಿದೀವಿ ಅದನ್ನ, ಆದ್ರೆ ಸಿಟಿ ರವಿ ಅವ್ರು ಏನ್ ಹೇಳಿದ್ದಾರೆ ಅಂತ ಯಾರಿಗೂ ಕೂಡ ಗೊತ್ತಿಲ್ಲ. ಸಿಟಿ ರವಿ ಅವರೇ ಕೂಡ ಹೇಳಿದ್ದಾರೆ ನಾನು ಆ ರೀತಿ ಪದ ಬಳಕೆ ಮಾಡಿಲ್ಲ. ಅದು ಕೂಡ ಅಲ್ಲಿ ಏನು ಆಡಿಯೋ ಇರ್ಬೋದು, ವಿಡಿಯೋ ಇರ್ಬೋದು, ಪರಿಶೀಲನೆ ಆಗ್ಬೇಕು. ಪರಿಶೀಲನೆ ಆದ ನಂತರ ಅವ್ರ ರೆಕಾರ್ಡಿಂಗ್ ಅಲ್ಲಿ ಇರುತ್ತೆ, ಪರಿಶೀಲನೆ ಆಗ್ಬೇಕು. ಪರಿಶೀಲನೆ ನಂತರ ಕಾನೂನು ಕ್ರಮ ಕೈಗೊಳ್ಳಬೇಕಾಗುತ್ತೆ. ಇವತ್ತು ನೋಡಿ ಸಿಟಿ ರವಿ ಅವರು ಸುವರ್ಣ ಸೌಧದಿಂದ ಹೊರಗಡೆ ಬಂದ ನಂತರ ಲಕ್ಷ್ಮೀ ಬೆಂಬಲಿಗರು ಊಟಗಳು ಅವರ ಮೇಲೆ ಹಲ್ಲೆಗೆ ಪ್ರಯತ್ನ ಮಾಡಿದ್ದಾರೆ. ಇದು ಕೂಡ ಖಂಡನೀಯವಾದದ್ದು. ವೈಯಕ್ತಿಕ ವಿಚಾರಕ್ಕೆ ರೋಷಾವೇಶ ಎಲ್ಲವೂ ಹೊರಗೆ ಬರ್ತಾ ಇದೆ. ಹೌದು ಮೇಡಮ್, ಈಗ ನೋಡಿ ದೃಶ್ಯ ವರದಿಯಲ್ಲಿ ನಾನು ನೋಡಿದೆ, ಲಕ್ಷ್ಮೀ ಹೆಬ್ಬಾಳ್ಕರ್ ಏನ್ ಪದ ಬಳಕೆ ಮಾಡಿದ್ದಾರೆ ಸಿಟಿ ರವಿ ಮೇಲೆ, ಅದು ಕೂಡ ಖಂಡನಾರ್ಹ. ಈಗ ನಾವು ಕೇಳಿದೀವಿ ಅದನ್ನ, ಆದ್ರೆ ಸಿಟಿ ರವಿ ಅವ್ರು ಏನ್ ಹೇಳಿದ್ದಾರೆ ಅಂತ ಯಾರಿಗೂ ಕೂಡ ಗೊತ್ತಿಲ್ಲ. ಸಿಟಿ ರವಿ ಅವರೇ ಕೂಡ ಹೇಳಿದ್ದಾರೆ ನಾನು ಆ ರೀತಿ ಪದ ಬಳಕೆ ಮಾಡಿಲ್ಲ. ಅದು ಕೂಡ ಅಲ್ಲಿ ಏನು ಆಡಿಯೋ ಇರ್ಬೋದು, ವಿಡಿಯೋ ಇರ್ಬೋದು, ಪರಿಶೀಲನೆ ಆಗ್ಬೇಕು. ಪರಿಶೀಲನೆ ಆದ ನಂತರ ಅವ್ರ ರೆಕಾರ್ಡಿಂಗ್ ಅಲ್ಲಿ ಇರುತ್ತೆ, ಪರಿಶೀಲನೆ ಆಗ್ಬೇಕು. ಪರಿಶೀಲನೆ ನಂತರ ಕಾನೂನು ಕ್ರಮ ಕೈಗೊಳ್ಳಬೇಕಾಗುತ್ತೆ. ಇವತ್ತು ನೋಡಿ ಸಿಟಿ ರವಿ ಅವರು ಸುವರ್ಣ ಸೌಧದಿಂದ ಹೊರಗಡೆ ಬಂದ ನಂತರ ಲಕ್ಷ್ಮೀ ಬೆಂಬಲಿಗರು ಊಟಗಳು ಅವರ ಮೇಲೆ ಹಲ್ಲೆಗೆ ಪ್ರಯತ್ನ ಮಾಡಿದ್ದಾರೆ. ಇದು ಕೂಡ ಖಂಡನೀಯವಾದದ್ದು. ವೈಯಕ್ತಿಕ ವಿಚಾರಕ್ಕೆ ರೋಷಾವೇಶ ಎಲ್ಲವೂ ಹೊರಗೆ ಬರ್ತಾ ಇದೆ. ಹೌದು ಮೇಡಮ್, ಈಗ ನೋಡಿ ದೃಶ್ಯ ವರದಿಯಲ್ಲಿ ನಾನು ನೋಡಿದೆ, ಲಕ್ಷ್ಮೀ ಹೆಬ್ಬಾಳ್ಕರ್ ಏನ್ ಪದ ಬಳಕೆ ಮಾಡಿದ್ದಾರೆ ಸಿಟಿ ರವಿ ಮೇಲೆ, ಅದು ಕೂಡ ಖಂಡನಾರ್ಹ. ಈಗ ನಾವು ಕೇಳಿದೀವಿ ಅದನ್ನ, ಆದ್ರೆ ಸಿಟಿ ರವಿ ಅವ್ರು ಏನ್ ಹೇಳಿದ್ದಾರೆ ಅಂತ ಯಾರಿಗೂ ಕೂಡ ಗೊತ್ತಿಲ್ಲ. ಸಿಟಿ ರವಿ ಅವರೇ ಕೂಡ ಹೇಳಿದ್ದಾರೆ ನಾನು ಆ ರೀತಿ ಪದ ಬಳಕೆ ಮಾಡಿಲ್ಲ. ಅದು ಕೂಡ ಅಲ್ಲಿ ಏನು ಆಡಿಯೋ ಇರ್ಬೋದು, ವಿಡಿಯೋ ಇರ್ಬೋದು, ಪರಿಶೀಲನೆ ಆಗ್ಬೇಕು. ಪರಿಶೀಲನೆ ಆದ ನಂತರ ಅವ್ರ ರೆಕಾರ್ಡಿಂಗ್ ಅಲ್ಲಿ ಇರುತ್ತೆ, ಪರಿಶೀಲನೆ ಆಗ್ಬೇಕು. ಪರಿಶೀಲನೆ ನಂತರ ಕಾನೂನು ಕ್ರಮ ಕೈಗೊಳ್ಳಬೇಕಾಗುತ್ತೆ. ಇವತ್ತು ನೋಡಿ ಸಿಟಿ ರವಿ ಅವರು ಸುವರ್ಣ ಸೌಧದಿಂದ ಹೊರಗಡೆ ಬಂದ ನಂತರ ಲಕ್ಷ್ಮೀ ಬೆಂಬಲಿಗರು ಊಟಗಳು ಅವರ ಮೇಲೆ ಹಲ್ಲೆಗೆ ಪ್ರಯತ್ನ ಮಾಡಿದ್ದಾರೆ. ಇದು ಕೂಡ ಖಂಡನೀಯವಾದದ್ದು. ವೈಯಕ್ತಿಕ ವಿಚಾರಕ್ಕೆ ರೋಷಾವೇಶ ಎಲ್ಲವೂ ಹೊರಗೆ ಬರ್ತಾ ಇದೆ. ಹೌದು ಮೇಡಮ್, ಈಗ ನೋಡಿ ದೃಶ್ಯ ವರದಿಯಲ್ಲಿ ನಾನು ನೋಡಿದೆ, ಲಕ್ಷ್ಮೀ ಹೆಬ್ಬಾಳ್ಕರ್ ಏನ್ ಪದ ಬಳಕೆ ಮಾಡಿದ್ದಾರೆ ಸಿಟಿ ರವಿ ಮೇಲೆ, ಅದು ಕೂಡ ಖಂಡನಾರ್ಹ. ಈಗ ನಾವು ಕೇಳಿದೀವಿ ಅದನ್ನ, ಆದ್ರೆ ಸಿಟಿ ರವಿ ಅವ್ರು ಏನ್ ಹೇಳಿದ್ದಾರೆ ಅಂತ ಯಾರಿಗೂ ಕೂಡ ಗೊತ್ತಿಲ್ಲ. ಸಿಟಿ ರವಿ ಅವರೇ ಕೂಡ ಹೇಳಿದ್ದಾರೆ ನಾನು ಆ ರೀತಿ ಪದ ಬಳಕೆ ಮಾಡಿಲ್ಲ. ಅದು ಕೂಡ ಅಲ್ಲಿ ಏನು ಆಡಿಯೋ ಇರ್ಬೋದು, ವಿಡಿಯೋ ಇರ್ಬೋದು, ಪರಿಶೀಲನೆ ಆಗ್ಬೇಕು. ಪರಿಶೀಲನೆ ಆದ ನಂತರ ಅವ್ರ ರೆಕಾರ್ಡಿಂಗ್ ಅಲ್ಲಿ ಇರುತ್ತೆ, ಪರಿಶೀಲನೆ ಆಗ್ಬೇಕು. ಪರಿಶೀಲನೆ ನಂತರ ಕಾನೂನು ಕ್ರಮ ಕೈಗೊಳ್ಳಬೇಕಾಗುತ್ತೆ. ಇವತ್ತು ನೋಡಿ ಸಿಟಿ ರವಿ ಅವರು ಸುವರ್ಣ ಸೌಧದಿಂದ ಹೊರಗಡೆ ಬಂದ ನಂತರ ಲಕ್ಷ್ಮೀ ಬೆಂಬಲಿಗರು ಊಟಗಳು ಅವರ ಮೇಲೆ ಹಲ್ಲೆಗೆ ಪ್ರಯತ್ನ ಮಾಡಿದ್ದಾರೆ. ಇದು ಕೂಡ ಖಂಡನೀಯವಾದದ್ದು. ವೈಯಕ್ತಿಕ ವಿಚಾರಕ್ಕೆ ರೋಷಾವೇಶ ಎಲ್ಲವೂ ಹೊರಗೆ ಬರ್ತಾ ಇದೆ. ಹೌದು ಮೇಡಮ್, ಈಗ ನೋಡಿ ದೃಶ್ಯ ವರದಿಯಲ್ಲಿ ನಾನು ನೋಡಿದೆ, ಲಕ್ಷ್ಮೀ ಹೆಬ್ಬಾಳ್ಕರ್ ಏನ್ ಪದ ಬಳಕೆ ಮಾಡಿದ್ದಾರೆ ಸಿಟಿ ರವಿ ಮೇಲೆ, ಅದು ಕೂಡ ಖಂಡನಾರ್ಹ. ಈಗ ನಾವು ಕೇಳಿದೀವಿ ಅದನ್ನ, ಆದ್ರೆ ಸಿಟಿ ರವಿ ಅವ್ರು ಏನ್ ಹೇಳಿದ್ದಾರೆ ಅಂತ ಯಾರಿಗೂ ಕೂಡ ಗೊತ್ತಿಲ್ಲ. ಸಿಟಿ ರವಿ ಅವರೇ ಕೂಡ ಹೇಳಿದ್ದಾರೆ ನಾನು ಆ ರೀತಿ ಪದ ಬಳಕೆ ಮಾಡಿಲ್ಲ. ಅದು ಕೂಡ ಅಲ್ಲಿ ಏನು ಆಡಿಯೋ ಇರ್ಬೋದು, ವಿಡಿಯೋ ಇರ್ಬೋದು, ಪರಿಶೀಲನೆ ಆಗ್ಬೇಕು. ಪರಿಶೀಲನೆ ಆದ ನಂತರ ಅವ್ರ ರೆಕಾರ್ಡಿಂಗ್ ಅಲ್ಲಿ ಇರುತ್ತೆ, ಪರಿಶೀಲನೆ ಆಗ್ಬೇಕು. ಪರಿಶೀಲನೆ ನಂತರ ಕಾನೂನು ಕ್ರಮ ಕೈಗೊಳ್ಳಬೇಕಾಗುತ್ತೆ. ಇವತ್ತು ನೋಡಿ ಸಿಟಿ ರವಿ ಅವರು ಸುವರ್ಣ ಸೌಧದಿಂದ ಹೊರಗಡೆ ಬಂದ ನಂತರ ಲಕ್ಷ್ಮೀ ಬೆಂಬಲಿಗರು ಊಟಗಳು ಅವರ ಮೇಲೆ ಹಲ್ಲೆಗೆ ಪ್ರಯತ್ನ ಮಾಡಿದ್ದಾರೆ. ಇದು ಕೂಡ ಖಂಡನೀಯವಾದದ್ದು. ವೈಯಕ್ತಿಕ ವಿಚಾರಕ್ಕೆ ರೋಷಾವೇಶ ಎಲ್ಲವೂ ಹೊರಗೆ ಬರ್ತಾ ಇದೆ.
ಹೌದು ಮೇಡಮ್, ಈಗ ನೋಡಿ ದೃಶ್ಯ ವರದಿಯಲ್ಲಿ ನಾನು ನೋಡಿದೆ, ಲಕ್ಷ್ಮೀ ಹೆಬ್ಬಾಳ್ಕರ್ ಏನ್ ಪದ ಬಳಕೆ ಮಾಡಿದ್ದಾರೆ ಸಿ ಟಿ ರವಿ ಮೇಲೆ ಅದು ಕೂಡ ಖಂಡನಾರ್ಹ. ಈಗ ನಾವು ಕೇಳಿದೀವಿ ಅದನ್ನ, ಆದ್ರೆ ಸಿ ಟಿ ರವಿ ಅವ್ರು ಏನ್ ಹೇಳಿದ್ದಾರೆ ಅಂತ ಯಾರಿಗೂ ಕೂಡ ಗೊತ್ತಿಲ್ಲ. ಸಿ ಟಿ ರವಿ ಅವರೇ ಕೂಡ ಹೇಳಿದ್ದಾರೆ ನಾನು ಆ ರೀತಿ ಪದ ಬಳಕೆ ಮಾಡಿಲ್ಲ. ಅದು ಕೂಡ ಅಲ್ಲಿ ಏನು ಆಡಿಯೋ ಇರ್ಬೋದು, ವಿಡಿಯೋ ಇರ್ಬೋದು, ಪರಿಶೀಲನೆ ಆಗ್ಬೇಕು. ಪರಿಶೀಲನೆ ಆದ ನಂತರ ಹೌದು ರೆಕಾರ್ಡಿಂಗ್ ಅಲ್ಲಿ ಇರುತ್ತೆ, ಪರಿಶೀಲನೆ ಇದೇ ವಾಹಿನಿಗೆ ಪರಿಶೀಲನೆ ಆಗ್ಬೇಕು. ಪರಿಶೀಲನೆ ನಂತರ ಕಾನೂನು ಕ್ರಮ ಕೈಗೊಳ್ಳಬೇಕಾಗುತ್ತೆ. ಇವತ್ತು ನೋಡಿ ಸಿ ಟಿ ರವಿ ಅವರು ಸುವರ್ಣ ಸೌಧದಿಂದ ಹೊರಗಡೆ ಬಂದ ನಂತರ ಲಕ್ಷ್ಮೀ ಬೆಂಬಲಿಗರು ಗೂಂಡಾಗಳು ಅವರ ಮೇಲೆ ಹಲ್ಲೆಗೆ ಪ್ರಯತ್ನ ಮಾಡಿದ್ದಾರೆ. ಇದು ಕೂಡ ಖಂಡನೀಯವಾದದ್ದು. ನಾವು ಬ್ರೇಕ್ ಹೋಗ್ಬೇಕು. ವೈಯಕ್ತಿಕ ವಿಚಾರಕ್ಕೆ ರೋಷಾವೇಶ ಎಲ್ಲವೂ ಹೊರಗೆ ಬರ್ತಾ ಇದೆ. ಹೌದು ಮೇಡಮ್, ಈಗ ನೋಡಿ ದೃಶ್ಯ ವರದಿಯಲ್ಲಿ ನಾನು ನೋಡಿದೆ, ಲಕ್ಷ್ಮೀ ಹೆಬ್ಬಾಳ್ಕರ್ ಏನ್ ಪದ ಬಳಕೆ ಮಾಡಿದ್ದಾರೆ ಸಿ ಟಿ ರವಿ ಮೇಲೆ ಅದು ಕೂಡ ಖಂಡನಾರ್ಹ. ಈಗ ನಾವು ಕೇಳಿದೀವಿ ಅದನ್ನ, ಆದ್ರೆ ಸಿ ಟಿ ರವಿ ಅವ್ರು ಏನ್ ಹೇಳಿದ್ದಾರೆ ಅಂತ ಯಾರಿಗೂ ಕೂಡ ಗೊತ್ತಿಲ್ಲ. ಸಿ ಟಿ ರವಿ ಅವರೇ ಕೂಡ ಹೇಳಿದ್ದಾರೆ ನಾನು ಆ ರೀತಿ ಪದ ಬಳಕೆ ಮಾಡಿಲ್ಲ. ಅದು ಕೂಡ ಅಲ್ಲಿ ಏನು ಆಡಿಯೋ ಇರ್ಬೋದು, ವಿಡಿಯೋ ಇರ್ಬೋದು, ಪರಿಶೀಲನೆ ಆಗ್ಬೇಕು. ಪರಿಶೀಲನೆ ಆದ ನಂತರ ಹೌದು ರೆಕಾರ್ಡಿಂಗ್ ಅಲ್ಲಿ ಇರುತ್ತೆ, ಪರಿಶೀಲನೆ ಇದೇ ವಾಹಿನಿಗೆ ಪರಿಶೀಲನೆ ಆಗ್ಬೇಕು. ಪರಿಶೀಲನೆ ನಂತರ ಕಾನೂನು ಕ್ರಮ ಕೈಗೊಳ್ಳಬೇಕಾಗುತ್ತೆ. ಇವತ್ತು ನೋಡಿ ಸಿ ಟಿ ರವಿ ಅವರು ಸುವರ್ಣ ಸೌಧದಿಂದ ಹೊರಗಡೆ ಬಂದ ನಂತರ ಲಕ್ಷ್ಮೀ ಬೆಂಬಲಿಗರು ಗೂಂಡಾಗಳು ಅವರ ಮೇಲೆ ಹಲ್ಲೆಗೆ ಪ್ರಯತ್ನ ಮಾಡಿದ್ದಾರೆ. ಇದು ಕೂಡ ಖಂಡನೀಯವಾದದ್ದು. ಬ್ರೇಕ್ ಹೋಗ್ಬೇಕು. ವೈಯಕ್ತಿಕ ವಿಚಾರಕ್ಕೆ ರೋಷಾವೇಶ ಎಲ್ಲವೂ ಹೊರಗೆ ಬರ್ತಾ ಇದೆ. ಹೌದು ಮೇಡಮ್, ಈಗ ನೋಡಿ ದೃಶ್ಯ ವರದಿಯಲ್ಲಿ ನಾನು ನೋಡಿದೆ, ಲಕ್ಷ್ಮೀ ಹೆಬ್ಬಾಳ್ಕರ್ ಏನ್ ಪದ ಬಳಕೆ ಮಾಡಿದ್ದಾರೆ ಸಿ ಟಿ ರವಿ ಮೇಲೆ ಅದು ಕೂಡ ಖಂಡನಾರ್ಹ. ಈಗ ನಾವು ಕೇಳಿದೀವಿ ಅದನ್ನ, ಆದ್ರೆ ಸಿ ಟಿ ರವಿ ಅವ್ರು ಏನ್ ಹೇಳಿದ್ದಾರೆ ಅಂತ ಯಾರಿಗೂ ಕೂಡ ಗೊತ್ತಿಲ್ಲ. ಸಿ ಟಿ ರವಿ ಅವರೇ ಕೂಡ ಹೇಳಿದ್ದಾರೆ ನಾನು ಆ ರೀತಿ ಪದ ಬಳಕೆ ಮಾಡಿಲ್ಲ. ಅದು ಕೂಡ ಅಲ್ಲಿ ಏನು ಆಡಿಯೋ ಇರ್ಬೋದು, ವಿಡಿಯೋ ಇರ್ಬೋದು, ಪರಿಶೀಲನೆ ಆಗ್ಬೇಕು. ಪರಿಶೀಲನೆ ಆದ ನಂತರ ಹೌದು ರೆಕಾರ್ಡಿಂಗ್ ಅಲ್ಲಿ ಇರುತ್ತೆ, ಪರಿಶೀಲನೆ ಇದೇ ವಾಹಿನಿಗೆ ಪರಿಶೀಲನೆ ಆಗ್ಬೇಕು. ಪರಿಶೀಲನೆ ನಂತರ ಕಾನೂನು ಕ್ರಮ ಕೈಗೊಳ್ಳಬೇಕಾಗುತ್ತೆ. ಇವತ್ತು ನೋಡಿ ಸಿ ಟಿ ರವಿ ಅವರು ಸುವರ್ಣ ಸೌಧದಿಂದ ಹೊರಗಡೆ ಬಂದ ನಂತರ ಲಕ್ಷ್ಮೀ ಬೆಂಬಲಿಗರು ಗೂಂಡಾಗಳು ಅವರ ಮೇಲೆ ಹಲ್ಲೆಗೆ ಪ್ರಯತ್ನ ಮಾಡಿದ್ದಾರೆ. ಇದು ಕೂಡ ಖಂಡನೀಯವಾದದ್ದು. ಬ್ರೇಕ್ ಹೋಗ್ಬೇಕು. ವೈಯಕ್ತಿಕ ವಿಚಾರಕ್ಕೆ ರೋಷಾವೇಶ ಎಲ್ಲವೂ ಹೊರಗೆ ಬರ್ತಾ ಇದೆ. ಹೌದು ಮೇಡಮ್, ಈಗ ನೋಡಿ ದೃಶ್ಯ ವರದಿಯಲ್ಲಿ ನಾನು ನೋಡಿದೆ, ಲಕ್ಷ್ಮೀ ಹೆಬ್ಬಾಳ್ಕರ್ ಏನ್ ಪದ ಬಳಕೆ ಮಾಡಿದ್ದಾರೆ ಸಿ ಟಿ ರವಿ ಮೇಲೆ ಅದು ಕೂಡ ಖಂಡನಾರ್ಹ. ಈಗ ನಾವು ಕೇಳಿದೀವಿ ಅದನ್ನ, ಆದ್ರೆ ಸಿ ಟಿ ರವಿ ಅವ್ರು ಏನ್ ಹೇಳಿದ್ದಾರೆ ಅಂತ ಯಾರಿಗೂ ಕೂಡ ಗೊತ್ತಿಲ್ಲ. ಸಿ ಟಿ ರವಿ ಅವರೇ ಕೂಡ ಹೇಳಿದ್ದಾರೆ ನಾನು ಆ ರೀತಿ ಪದ ಬಳಕೆ ಮಾಡಿಲ್ಲ. ಅದು ಕೂಡ ಅಲ್ಲಿ ಏನು ಆಡಿಯೋ ಇರ್ಬೋದು, ವಿಡಿಯೋ ಇರ್ಬೋದು, ಪರಿಶೀಲನೆ ಆಗ್ಬೇಕು. ಪರಿಶೀಲನೆ ಆದ ನಂತರ ಹೌದು ರೆಕಾರ್ಡಿಂಗ್ ಅಲ್ಲಿ ಇರುತ್ತೆ, ಪರಿಶೀಲನೆ ಇದೇ ವಾಹಿನಿಗೆ ಪರಿಶೀಲನೆ ಆಗ್ಬೇಕು. ಪರಿಶೀಲನೆ ನಂತರ ಕಾನೂನು ಕ್ರಮ ಕೈಗೊಳ್ಳಬೇಕಾಗುತ್ತೆ. ಇವತ್ತು ನೋಡಿ ಸಿ ಟಿ ರವಿ ಅವರು ಸುವರ್ಣ ಸೌಧದಿಂದ ಹೊರಗಡೆ ಬಂದ ನಂತರ ಲಕ್ಷ್ಮೀ ಬೆಂಬಲಿಗರು ಗೂಂಡಾಗಳು ಅವರ ಮೇಲೆ ಹಲ್ಲೆಗೆ ಪ್ರಯತ್ನ ಮಾಡಿದ್ದಾರೆ. ಇದು ಕೂಡ ಖಂಡನೀಯವಾದದ್ದು. ಬ್ರೇಕ್ ಹೋಗ್ಬೇಕು. ವೈಯಕ್ತಿಕ ವಿಚಾರಕ್ಕೆ ರೋಷಾವೇಶ ಎಲ್ಲವೂ ಹೊರಗೆ ಬರ್ತಾ ಇದೆ. ಹೌದು ಮೇಡಮ್, ಈಗ ನೋಡಿ ದೃಶ್ಯ ವರದಿಯಲ್ಲಿ ನಾನು ನೋಡಿದೆ, ಲಕ್ಷ್ಮೀ ಹೆಬ್ಬಾಳ್ಕರ್ ಏನ್ ಪದ ಬಳಕೆ ಮಾಡಿದ್ದಾರೆ ಸಿ ಟಿ ರವಿ ಮೇಲೆ ಅದು ಕೂಡ ಖಂಡನಾರ್ಹ. ಈಗ ನಾವು ಕೇಳಿದೀವಿ ಅದನ್ನ, ಆದ್ರೆ ಸಿ ಟಿ ರವಿ ಅವ್ರು ಏನ್ ಹೇಳಿದ್ದಾರೆ ಅಂತ ಯಾರಿಗೂ ಕೂಡ ಗೊತ್ತಿಲ್ಲ. ಸಿ ಟಿ ರವಿ ಅವರೇ ಕೂಡ ಹೇಳಿದ್ದಾರೆ ನಾನು ಆ ರೀತಿ ಪದ ಬಳಕೆ ಮಾಡಿಲ್ಲ. ಅದು ಕೂಡ ಅಲ್ಲಿ ಏನು ಆಡಿಯೋ ಇರ್ಬೋದು, ವಿಡಿಯೋ ಇರ್ಬೋದು,